ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಬಿಗಿನರ್ಸಿಗೆ ಹೆಲ್ಪ್ ಆಗುವಂತಹ ಅಂದರೆ ಈಗ ತಾನೇ ಆರಿ ವರ್ಕ್ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಆಗಿ ಕೆಲವರಿಗೆ ಸಿಲ್ಕ್ ಥ್ರೆಡ್ ವರ್ಕ್ ಕಷ್ಟ ಆಗುತ್ತೆ. ಸೊ ಅಂಥವರಿಗೋಸ್ಕರ ನಾನೊಂದು ಡಿಸೈನ್ ತೊಗೊಂಡು ಬಂದಿದ್ದೇನೆ. ಈಗ ನಾನು ಒಂದು ಡಿಸೈನ್ ಮಾಡಿ ತೋರಿಸ್ತೇನೆ. ಅದನ್ನು ನೀವು ಫುಲ್ ಕಂಪ್ಲೀಟಾಗಿ ನಿಮ್ಮ ಬ್ಲೌಸಿಗೆ ಫುಲ್ ಮಾಡ್ಬೋದು ಬೇಕಾದರೆ. ನಾನೀಗ ಫಸ್ಟಿಗೆ ಒಂದು ಡಿಸೈನ್ ಮಾಡಿ ತೋರಿಸ್ತೇನೆ, ಅದಕ್ಕೆ ಮತ್ತೆ ಹೇಗೆ ಯಾವ ರೀತಿ ಫಿಲ್ ಮಾಡಬೇಕು ಅಂತ. ಅದೇ ಡಿಸೈನ್ನ ನೀವು ಕಂಟಿನ್ಯೂ ಮಾಡಿಕೊಂಡು ಬ್ಲೌಸ್ ನೆಕ್ಕಿಗೆ ಅಥವಾ ಬ್ಲೌಸ್ ಸ್ಲೀವ್ಸಿಗೆ ಮಾಡಿದರೆ ಆಯಿತು. ಈಗ ನಾನು ಫಸ್ಟ್ ಒಂದು ಡಿಸೈನ್ ಮಾಡ್ತೇನೆ. ಸೊ ಫಸ್ಟಿಗೆ ಒಂದು ಫ್ಲವರ್ ಮಾಡಬೇಕು, ಫ್ರೆಂಚ್ ನಾಟ್ ಫ್ಲವರ್ ಮಾಡಬೇಕು ನಮಗೆ. ಸೊ ನೆಕ್ಸ್ಟ್ ಅದಕ್ಕೇ ಒಂದು ಬಲ್ಲಿ ಥರ ಹೀಗೆ ಮಾಡಬೇಕು. ಮತ್ತು ಇಲ್ಲಿ ಲೀಫ್ ಡಿಸೈನ್ ಮಾಡಲಿಕ್ಕೆ ಇದು ಫುಲ್ ನಾವು ಸಿಲ್ಕ್ ಥ್ರೆಡ್ ವರ್ಕಲ್ಲೇ ಮಾಡೋದು. ಅಂದರೆ ಜಾಸ್ತಿ ಜನಕ್ಕೆ ಬೀಡ್ಸ್ ವರ್ಕ್ ಗೊತ್ತಿರುತ್ತೆ, ಸಿಲ್ಕ್ ಥ್ರೆಡ್ ವರ್ಕ್ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ ಕೆಲವರು. ಸೊ ಅಂಥವರಿಗೋಸ್ಕರ ಒಂದು ಹೆಲ್ಪ್ ಆಗಲಿ ಅಂತ ನಾನು ಈ ಥರ ಒಂದು ಡಿಸೈನ್ ಮಾಡಿ ತೋರಿಸ್ತೇನೆ ಈಗ ನಿಮಗೆ. ಸೊ ಒಂದು ಸೈಡ್ ಫ್ಲವರ್ ಲೀಫ್ ಆಯ್ತಲ್ಲ, ಸೊ ಇನ್ನೊಂದು ಸೈಡ್ ಏನು ಮಾಡಬೇಕಂದ್ರೆ ಜಸ್ಟ್ ಈ ರೀತಿ ಕೊಟ್ಟು ಒಂದು ಇದು ಈ ಥರ ಡಿಸೈನ್ ಮಾಡಿ, ಮತ್ತು ಇಲ್ಲಿ ಒಂದು ಲೀಫ್, ರಿಟರ್ನ್ ಇಲ್ಲಿ ಒಂದು ಲೀಫ್, ಇದೊಂದು ಡಿಸೈನ್ ಆಯಿತು. ಸೊ ಈಗ ನಾವಿದಕ್ಕೆ ಫ್ರೆಂಚ್ ನಾಟ್ ಮತ್ತು ಹೇಗೆ ಫಸ್ಟಿಗೆ ಡಿಸೈನ್ ಕೊಡಬೇಕು ಅಂತ ನೋಡುವ. ಫಸ್ಟಿಗೆ ನಾನು ಈ ಕಲರ್ ಸಿಲ್ಕ್ ಥ್ರೆಡ್ ತಗೊಳ್ತೇನೆ. ನಮಗೆ ಫಸ್ಟ್ ಲೀಫ್ ಫಿಲ್ ಮಾಡುವ, ಮತ್ತು ನಾವು ಫ್ಲವರಿಗೆ ಮಾಡುವ ಫಿಲ್ಲಿಂಗ್. ಸೊ 2 ಎಳೆ ದಾರ ತಗೊಳ್ಳಿ, 2 ಸಿಲ್ಕ್ ಥ್ರೆಡ್ ಅಂದರೆ 2 ಎಳೆ ದಾರ ತಗೊಳ್ಬೇಕು, ಪ್ಲಸ್ 14 ನಂಬರ್ ತುಲಿಪ್ ನೀಡಲ್. ಈಗ ನಾವು ಫಸ್ಟಿಗೆ ಏನು ಮಾಡಬೇಕು ಅಂದರೆ, ಯಾವಾಗಲೂ ನಾವು ಸಿಲ್ಕ್ ಥ್ರೆಡ್ ವರ್ಕ್ ಮಾಡುವಾಗ ಫಸ್ಟಿಗೆ ನಾವು ಔಟರ್ ಲೈನ್ ಕೊಡಬೇಕು. ಯಾವ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ ನೀವು ವರ್ಕ್ ಮಾಡ್ತೀರಾ, ಫಿಲ್ಲಿಂಗ್ ಸ್ಟಿಚಸ್ ಮಾಡ್ತೀರಾ, ಅದೇ ಇದರಲ್ಲಿ ನಾವು ಹೀಗೆ ಫಸ್ಟಿಗೆ ಒಂದು ಔಟರ್ ಲೈನ್ ಕೊಡುವ. ಹೀಗೆ ಫಸ್ಟಿಗೆ ಕೊಟ್ಟು ಫಸ್ಟಿಗೆ ಒಂದು ಲಾಕ್ ಹಾಕುವ. ಲಾಕ್ ಹಾಕಿ ಏನು ಮಾಡಬೇಕಂದ್ರೆ ಇಲ್ಲಿ ಮಿಡ್ಲಲ್ಲಿ ಸ್ವಲ್ಪ ಹೀಗೆ ವರ್ಕ್ ಮಾಡಬೇಕು, ಹೀಗೆ ಸ್ವಲ್ಪ. ಇದು ಯಾಕಂದರೆ ನಾವು ಪೈಪಿಂಗ್ ಥ್ರೆಡ್ಡೆಲ್ಲ ಈ ಚಿಕ್ಕ ಚಿಕ್ಕ ಲೀಫಿಗೆಲ್ಲ ಹಾಕಲಿಕ್ಕೆ ಕಷ್ಟ. ಸೊ ಅದಕ್ಕೋಸ್ಕರ ಸ್ವಲ್ಪ ಇಲ್ಲಿ ಮಿಡ್ಲಲ್ಲಿ ಸ್ವಲ್ಪ ಇದನ್ನು ಎತ್ತರ ಮಾಡ್ಕೊಳ್ಬೇಕು. ಅಂದರೆ ಇದನ್ನು ಮಿಡ್ಲಲ್ಲಿ ಮಾಡಿದರೆ ನಿಮಗೆ ಸ್ಟಿಚಸ್ ಆಟೋಮೆಟಿಕ್ ಸ್ವಲ್ಪ. ಸೊ ಈಗ ನಾವೇನು ಮಾಡಬೇಕಂದ್ರೆ ಹೀಗೆ ಕ್ರಾಸ್ ಆಗಿ ಸ್ಟಿಚಸ್ ಮಾಡಬೇಕು ನೋಡಿ, ಹೀಗೆ ಕ್ರಾಸ್. ಇನ್ನೊಂದು ಸಲ ಔಟರ್ ಲೈನ್ ಕೊಡಲಿಕ್ಕಿದೆ, ಬಟ್ ನಾನು ಇದೊಂದು ಕರೆಕ್ಟ್ ಶೇಪ್ ಬರಲಿ ಅಂತ ಫಸ್ಟಿಗೆ ಔಟರ್ ಲೈನ್ ಕೊಟ್ಟಿದ್ದೇನೆ ನೋಡಿ. ಈಗ ಸ್ವಲ್ಪ ಮೇಲ್ಗಡೆ ಚಿಕ್ಕ ಚಿಕ್ಕ ಲೀಫ್ ಆದರೆ ಸ್ವಲ್ಪ ಕಷ್ಟ, ಅಂದರೆ ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ, ಅದು ಫಿನಿಶಿಂಗ್ ನೀಟ್ ಬರೋದಿಲ್ಲ ಅಂತ ಹೇಳ್ತಾರೆ. ಬಟ್ ಸ್ವಲ್ಪ ಸ್ಲೋ ಆಗಿ ವರ್ಕ್ ಮಾಡಿದರೆ ಏನು ಪ್ರಾಬ್ಲಮ್ ಇರಲ್ಲ. ಸೊ ಈಗ ಸ್ವಲ್ಪ ಹೀಗೆ ಕ್ರಾಸಲ್ಲಿ ಸ್ಟಿಚಸ್ ಮಾಡ್ತಾ ಹೋಗುವ. ಇದೇ ರೀತಿ ನಾವು ಎಲ್ಲ ಲೀಫ್ ಸ್ಟಿಚಸ್ಸು ಮಾಡಬೇಕು, ಇದೇ ರೀತಿ ಸೇಮ್, ಏನು ಚೇಂಜಸ್ ಇಲ್ಲ, ಹೀಗೇ ಮಾಡ್ತಾ ಹೋಗಬೇಕು ನೋಡಿ. ಇದೀಗ ಆಯಿತು. ನಾವೀಗ ಇದಕ್ಕೆ ನಾಟ್ ಕೊಡುವ. ಸೊ ನಾಟ್ ಕೊಟ್ಟಾದಮೇಲೆ ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಬಂದರೆ ಸ್ವಲ್ಪ ಕಟ್ ಮಾಡ್ಕೊಳ್ಬೋದು ಬೇಕಾದರೆ. ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ ಬಂತು ಅಂದರೆ ಸ್ವಲ್ಪ ಚಿಕ್ಕದು ಕಟ್ ಮಾಡ್ಕೊಳ್ಳಿ, ತುಂಬ ಕೆಳಗಡೆ ಕಟ್ ಮಾಡಲಿಕ್ಕೆ ಹೋಗಬೇಡಿ. ಈಗ ಇದಾಯ್ತಲ್ಲ, ಈಗ ಇಲ್ಲಿ ಕೂಡ ಹಾಗೆ ಸೇಮ್ ಅಲ್ಲಿಂದಲೇ ಥ್ರೆಡ್ ತಗೊಂಡು ಬರುವ. ಫಸ್ಟಿಗೆ ಔಟರ್ ಲೈನ್ ಕೊಡಬೇಕು. ಹೀಗೆ ಫಸ್ಟಿಗೆ ಔಟರ್ ಲೈನ್ ಕೊಟ್ಟು ಆಮೇಲೆ ನಾವು ಫಿಲ್ಲಿಂಗ್ ಸ್ಟಿಚಸ್ ಮಾಡಬೇಕು. ಬೇಕಾದರೆ ಈ ರೀತಿ ಸ್ವಲ್ಪ ಮಿಡ್ಲಲ್ಲಿ ದಪ್ಪ ಕೊಡ್ಬೋದು, ಅಥವಾ ನೀವು ಹಾಗೆ ಪ್ಲೇನಾಗಿ ಸ್ಟಿಚ್ ಮಾಡ್ತೇನೆಂದರೂ ಹಾಗೂ ಮಾಡ್ಬೋದು. ಕ್ರಾಸ್ ಕೊಡಬೇಕು. ನೀವು ಲೀಫ್ ಸ್ಟಿಚ್ ಅಂದರೆ ಸ್ಟ್ರೈಟ್ ಎಲ್ಲ ಇದ್ದರೆ ಅದು ಲೀಫ್ ಸ್ಟಿಚ್ ಥರ ಕಾಣಲ್ಲ, ಕ್ರಾಸ್ ಆಗಿ ಇರಬೇಕು ಯಾವಾಗಲೂ ಲೀಫ್ ಸ್ಟಿಚ್. ನಾನೀಗ ನಿಮಗೆ ಫುಲ್ ಲೀಫ್ ಎಲ್ಲೆಲ್ಲ ಲೀಫ್ ಇದೆ ಅಲ್ಲೆಲ್ಲ ಫಿಲ್ ಮಾಡಿ ತೋರಿಸ್ತೇನೆ.
ಸೊ ಈಗ ಇದು ಇಷ್ಟು ಡಿಸೈನ್ ಕಂಪ್ಲೀಟ್ ಆಯಿತು. ಸೊ ಈಗ ನಾನು ಸ್ವಲ್ಪ ಪರ್ಲ್ ತಗೊಂಡಿದ್ದೇನೆ, ಸ್ವಲ್ಪ ಪರ್ಲ್ ಮತ್ತು ಇನ್ನೊಂದು ಕಲರ್ ಇದ್ದು ಸಿಲ್ಕ್ ಥ್ರೆಡ್. ಅದು ನೀವು ಯಾವ ಕಲರ್ ಬೇಕಾದರೂ ತಗೊಳ್ಬೋದು. ನೀವು ಒಂದು ಕಲರ್ ತಗೊಳ್ತೀರಲ್ಲ, ಅದು ನೀವು ಬ್ಲೌಸಿಗೆ ಮಾಡೋದಾದರೆ ಈ ಡಿಸೈನ್ನ ಬ್ಲೌಸಿದ್ದು ಯಾವ ಕಲರ್, ಸಾರಿ ಯಾವ ಕಲರ್ ಅದರ ಮ್ಯಾಚಿಂಗ್ ಆಗಿ ತಗೊಳ್ಬೇಕು. ನಾನೀಗ ಒಂದು ಬ್ಲೂ ಕಲರ್ ಇದ್ದು ಸಿಲ್ಕ್ ಥ್ರೆಡ್ 2 ದಾರ ತಗೊಳ್ತೇನೆ, ಸ್ವಲ್ಪ ಪರ್ಲ್ ತಗೊಳ್ತೇನೆ. ಈಗ ನಾವು ಇಲ್ಲಿಗೆ ಇದು ಕಂಪ್ಲೀಟಾಗಿ ನಾವು ಸಿಲ್ಕ್ ಥ್ರೆಡಲ್ಲಿ ವರ್ಕ್ ಮಾಡುವ ಕಾರಣ ಬೀಡ್ಸ್ ಆಗಲಿ ಅಥವಾ ದೊಡ್ಡ ದೊಡ್ಡ ಸ್ಟೋನ್ಸ್ ಆಗಲಿ ಯಾವುದು ಹಾಕಲ್ಲ. ಜಸ್ಟ್ ನಾವೀಗ ಇದರಲ್ಲೇ ವರ್ಕ್ ಮಾಡುವ, ಸಿಲ್ಕ್ ಥ್ರೆಡಲ್ಲೇ ವರ್ಕ್ ಮಾಡುವ. ಮಿಡ್ಲಿಗೆ ಸ್ವಲ್ಪ ಬೇಕಾದರೆ ನಾನು ಪರ್ಲಿಗೆ ಸ್ವಲ್ಪ ಪರ್ಲ್ ತಗೊಳ್ತೇನೆ. ಸ್ವಲ್ಪ ಈ ರೀತಿ ನಾಟ್ ಹಾಕಬೇಕು ಅಂತಿಲ್ಲ, ಡೈರೆಕ್ಟಾಗಿ ಇಲ್ಲಿ ತಗೊಂಡು ಬಂದರೆ ಆಯ್ತು. ಕೆಳಗಡೆ ಇಲ್ಲಿ ತಗೊಂಡು ಬಂದು ರಿಟರ್ನ್ ಇಲ್ಲಿಗೆ ಹೀಗೆ ಹೋಗಿ ಮೇಲೆ ಹೋಗಬೇಕು. ಮೇಲೆ ಹೋಗಿ ಇನ್ನೊಂದು ಪರ್ಲ್ ಸಿಂಪಲಾಗಿ ನಿಮ್ಮ ಹತ್ರ ಒಂದು 50 ರೂಪಾಯಿ ಇತ್ತು ಅಂದರೆ ನಿಮಗೆ ಆರಾಮ್ಸೆ ಒಂದು 1,000 1,500 ಆರಿ ವರ್ಕ್ ಮಾಡ್ಬೋದು. ಈ ಡಿಸೈನಿಗೆ ನೀವು 2,000ವರೆಗೂ ತಗೊಳ್ಬೋದು. ಅಂದರೆ ನೆಕ್ಕಿಗೆ ಸೇಮ್ ಡಿಸೈನ್ ಮತ್ತು ಸ್ಲೀವ್ಸಿಗೆ ಸೇಮ್ ಡಿಸೈನ್ ಮಾಡಬೇಕು. 2,000ವರೆಗೂ ಚಾರ್ಜ್ ಮಾಡ್ಬೋದು. ಯಾಕಂದರೆ ಈಗ ಸಿಲ್ಕ್ ಥ್ರೆಡ್ ವರ್ಕಿಗೆ ಅಮೌಂಟ್ ಜಾಸ್ತಿ ತಗೊಳ್ತಾರೆ. ಯಾಕಂದರೆ ನಿಮಗೆ ಇದ್ರಾಗೆ ಅಲ್ಲ, ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಸಿಲ್ಕ್ ಥ್ರೆಡ್ಡಿಗೆ. ಈಗ ನಾನಿಷ್ಟು ಫಾಸ್ಟ್ ಮಾಡ್ತೇನೆ ಅಂದರೆ ನನಗೆ ಎಕ್ಸ್ಪೀರಿಯೆನ್ಸ್ ಇದೆ. ಕೆಲವರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲದಿದ್ದರೆ ಒಂದು ಸ್ಟಿಚ್ ಹಾಕಲಿಕ್ಕೆ 5 ಮಿನಿಟ್ ತಗೊಳ್ತಾರೆ, ಒಂದು ನಾಟ್ ಹಾಕಲಿಕ್ಕೆ 5 ಮಿನಿಟ್ ತಗೊಳ್ತಾರೆ. ಆದರೆ ಅದು ಬಿಗಿನರ್ಸ್ ಆಗಿರ್ತಾರಲ್ಲ, ಸೊ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಹಾಗಾಗಿ ಈಗ ಸಿಲ್ಕ್ ಥ್ರೆಡ್ಡಿಗೆಲ್ಲ ರೇಟ್ ಜಾಸ್ತಿ. ಮತ್ತು ಇನ್ನೊಂದು ಅಂದರೆ ಸಿಲ್ಕ್ ಥ್ರೆಡ್ ನಿಮಗೆ ಯಾವತ್ತೂ ಏನಾಗಲ್ಲ ಡಿಸೈನ್. ಸೊ ಹಾಗಾಗಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಸಿಲ್ಕ್ ಥ್ರೆಡ್ ಇದೆಲ್ಲ. ಸೊ ಈ ಸೈಡ್ ತಗೊಂಡು ಬಂದು ಮೇಲ್ಗಡೆ ಇಲ್ಲಿ ಒಂದು ಇದು ನೀವು ಎಂಡ್ವರೆಗೆ ನೋಡಿ, ಯಾಕಂದರೆ ಫಿನಿಶಿಂಗ್ ಹೇಗೆ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗಷ್ಟು ಏನು ಗೊತ್ತಾಗಲ್ಲ ಫಿನಿಶಿಂಗ್, ಅಂದರೆ ಇದು ಜಸ್ಟ್ ಸಿಲ್ಕ್ ಥ್ರೆಡ್ ಅಲ್ವಾ. ಇನ್ನಿದ್ರ ಔಟರ್ ಲೈನ್ ಎಲ್ಲ ಕೊಡುವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಡಿಸೈನ್. ಸೊ ಈಗ ಇದು ಆಯಿತು. ಸೊ ಸ್ವಲ್ಪ ಮೇಲೆ ತಗೊಂಡೋಗುವ, ಮೇಲೆ ತಗೊಂಡೋಗಿ ಇನ್ನೊಂದು ಪರ್ಲ್ ನೀವು ನೋಡ್ಬೋದು. ಇಲ್ಲಿ ಎಲ್ಲೂ ನಾನು ಸ್ಟೋನ್ ಆಗಲಿ ಗಮ್ ಆಗಲಿ ಯಾವುದು ಯೂಸ್ ಮಾಡಲಿಲ್ಲ. ಜಸ್ಟ್ 14 ನಂಬರ್ ನೀಡಲ್, ಸ್ವಲ್ಪ ಒಂದು 5 ಪರ್ಲ್ ಮತ್ತು ಎಲ್ಲ ಸಿಲ್ಕ್ ಥ್ರೆಡ್ ವರ್ಕೆ. ನೀವು ಇದನ್ನು ಬ್ಲೌಸಿಗೆ ಅಪ್ಲೈ ಮಾಡ್ಬೋದು. ಈ ಡಿಸೈನ್ನ ತುಂಬ ನೀಟಾಗಿ ಬರುತ್ತೆ ಅಪ್ಲೈ ಮಾಡಿದರೆ. ಸೊ ಈಗ ಇಲ್ಲಿಗೆ ನಾಟ್ ಹಾಕಿಬಿಡುವ, ಆಯಿತಾ. ಇಲ್ಲಿಗೆ ನಾಟ್ ಹಾಕಿ ಆಯಿತು. ಈಗ ನಾವೇನು ಮಾಡಬೇಕು, ನಾವು ಫ್ರೆಂಚ್ ನಾಟ್ ಫ್ಲವರ್ ಎಂಡಿಗೆ ಮಾಡುವ. ಈಗ ನಾವೇನು ಮಾಡಬೇಕಂದ್ರೆ ಸಿಲ್ಕ್ ಥ್ರೆಡನ್ನು ಕಟ್ ಮಾಡಿಕೊಂಡು ಇಲ್ಲಿಂದ ಮೇಲಿಂದ ಬರಬೇಕು. ಈಗ ಇದಕ್ಕೆ ಔಟರ್ ಲೈನ್ ಕೂಡ ಬ್ಲೂ ಕಲರೇ ಕೊಡಬೇಕು ನಾವು. ನಿಮಗೆ ಯಾವ ಕಲರ್ ಸಿಲ್ಕ್ ಥ್ರೆಡ್ ಇಷ್ಟ ಇದೆ ಆ ಕಲರ್ ಸಿಲ್ಕ್ ಥ್ರೆಡ್ ಕೊಡಿ. ಈಗ ನಾವಿಲ್ಲಿಗೆ ಬ್ಲೂ ಕಲರೇ ಕೊಡುವ. ಇಲ್ಲಿಂದ ಸ್ಟಾರ್ಟ್ ಮಾಡುವ, ಇಲ್ಲಿಂದ ಸ್ಟಾರ್ಟ್ ಮಾಡಿ ಹೀಗೆ ಔಟರ್ ಲೈನ್ ಕೊಡಬೇಕು. ಇದಕ್ಕೆ ನೀವು ಬೇಕಾದರೆ ಝರಿ ಥ್ರೆಡ್ ಯೂಸ್ ಮಾಡ್ಬೋದು. ಗೋಲ್ಡನ್ ಕಲರ್, ಕಾಪರ್ ಕಲರ್, ಸಿಲ್ವರ್ ಕಲರ್, ನಿಮಗೆ ಯಾವುದು ಝರಿ ಥ್ರೆಡ್ ಬೇಕು ಆ ಕಲರ್ ಝರಿ ಥ್ರೆಡ್ ನೀವು ಹಾಕ್ಕೊಳ್ಬೋದು. ನನಗೆ ಸಿಲ್ಕ್ ಥ್ರೆಡ್ ವರ್ಕ್ ಅಂದರೆ ಸಿಲ್ಕ್ ಥ್ರೆಡ್ಡಲ್ಲೇ ಮಾಡಬೇಕು, ಇದು ಮಿಕ್ಸ್ ಬೇಡ ಅಂತ, ಝರಿ ಥ್ರೆಡ್ ಮಿಕ್ಸ್ ಬೇಡ ಅಂತ. ನಿಮಗೆ ಬೇಕಾದರೆ ನೀವು ಝರಿ ಥ್ರೆಡ್ಡಲ್ಲೂ ಮಾಡ್ಕೊಳ್ಬೋದು. ನನಗೆ ಇದಕ್ಕೆ ಫುಲ್ಲಾಗಿ ಔಟರ್ ಲೈನ್ ಕೊಡ್ತೇನೆ. ಸೊ ನೀವು ನೋಡ್ಬೋದು ಈಗ ವರ್ಕ್ ಡಿಸೈನ್ ಕಂಪ್ಲೀಟ್ ಆಯಿತು. ಈಗ ನಾವೇನು ಮಾಡಬೇಕಂದ್ರೆ ಫ್ರೆಂಚ್ ನಾಟ್ ಫ್ಲವರ್ ಹಾಕಬೇಕು ಅಲ್ಲಿಗೆ. ಸೊ ಮಿಡ್ಲಿಗೆ ನಾನೊಂದು ಪರ್ಲ್ ಹಾಕ್ತೇನೆ ಇಲ್ಲಿಗೆ. ಸೊ ಇಷ್ಟು ದೊಡ್ಡದು ತಗೊಳ್ತೇನೆ ಸೂಜಿ. ಮತ್ತು ನಿಮಗೆ ಇದರಲ್ಲಿ ಯಾವ ಕಲರ್ ಬೇಕೋ ಆ ಕಲರ್ ಹಾಕ್ಬೋದು. ಗ್ರೀನ್ ಬೇಕಾದರೆ
ಗ್ರೀನ್ ಹಾಕ್ಬೋದು, ಬ್ಲೂ ಬೇಕಾದರೆ ಬ್ಲೂ ಹಾಕ್ಬೋದು. ನಾನು ಬ್ಲೂ ಹಾಕ್ತೇನೆ, ನೀವು ಬೇಕಾದರೆ ಬೇರೆ ಕಲರ್ ಬೇಕಾದ್ರೂ ಹಾಕ್ಕೊಳ್ಬೋದು. ಸೊ ನಾನೀಗ 8 ಎಲೆ ದಾರ ತಗೊಂಡಿದ್ದೇನೆ, ನೋಡ್ಬೋದು ನೀವು 8 ಎಲೆ ದಾರ ಇದೆ. ಈಗ ನಾವು ಮಿಡ್ಲಿಗೆ ಫ್ರೆಂಚ್ ನಾಟ್ ಹಾಕುವ. ಫ್ರೆಂಚ್ ನಾಟ್ ಹಾಕಲಿಕ್ಕೆ ನಾವು ಫಸ್ಟಿಗೆ ಪರ್ಲಿಗೆ ಫಸ್ಟಿಗೆ ಒಂದು ಸ್ಟಿಚ್ ಮಾಡು. ಗಮ್ ಏನು ಯೂಸ್ ಮಾಡಲ್ಲ ಅಥವಾ ಬೇರೆ ಝರಿ ಥ್ರೆಡ್ ಯಾವುದು ಯೂಸ್ ಮಾಡಲ್ಲ, ಜಸ್ಟ್ ಸಿಲ್ಕ್ ಥ್ರೆಡಲ್ಲಿ ಸೂಜಿಗೆ ಜಸ್ಟ್ ಹೀಗೆ ಹಾಕಿ ಇಲ್ಲಿಂದ ಫ್ರೆಂಚ್ ನಾಟ್ ಸ್ಟಾರ್ಟ್ ಮಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಚಿಕ್ಕದಾಗಿ ಕೆಳಗಡೆ ಹಾಕಬೇಕು. ಈಗ ಇದು ಪರ್ಲೆ ಟೈಟ್ ಆಯಿತು, ಇಲ್ಲದಿದ್ದರೆ ಪರ್ಲೆ ಲೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗ ನಾವು ಫ್ರೆಂಚ್ ನಾಟ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡುವ. ಹೀಗೆ ಸುತ್ತಿ ಇಲ್ಲಿಗೆ ಹಾಕಬೇಕು. ನಾನು ಸ್ವಲ್ಪ ಲೂಸ್ ಮಾಡಿ ಹಾಕ್ತೇನೆ ಫ್ರೆಂಚ್ ನಾಟ್, ತುಂಬ ಟೈಟ್ ಹಾಕಲ್ಲ, ಚೂರು ರಿಂಗ್ ನಾಟ್ ಥರ ಕಾಣಲಿ ಅಂತ. ತುಂಬ ಟೈಟ್ ಹಾಕಲ್ಲ, ಅದಕ್ಕೆ ನಾನು ಸ್ವಲ್ಪ 8 ಎಳೆ ದಾರನೇ ತಗೊಂಡದ್ದು. ದಪ್ಪ ಫ್ರೆಂಚ್ ನಾಟ್ ಹಾಕಬೇಕು ಅಂದರೆ ನೀವು ಬೇಕಾದರೆ 16 ಎಳೆ ಎಲ್ಲ ತಗೊಳ್ಬೋದು. ನಾನು ಜಸ್ಟ್ ಒಂದು 8 ಎಳೆ ದಾರ ತಗೊಂಡೆ, ಅಂದರೆ ನನಗೆ ಫುಲ್ ಟೈಟ್ ಫ್ರೆಂಚ್ ನಾಟ್ ಬೇಡ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಎಳೆ ದಾರನೇ ತಗೊಂಡೆ. ಈಗ ಇದೊಂಥರ ರಿಂಗ್ ನಾಟ್ ಥರ ಕಾಣುತ್ತೆ. ಸ್ವಲ್ಪ ಲೂಸಾಗಿ ಸ್ಟಿಚ್ ಮಾಡಬೇಕು, ತುಂಬ ಟೈಟ್ ಎಳಿಬಾರ್ದು. ಸೊ ಹೀಗೆ ಹಾಕಿದರೆ ಒಂಥರ ಫ್ರೆಂಚ್ ನಾಟ್ ಅಲ್ಲ, ರಿಂಗ್ ನಾಟ್ ಥರ ಕಾಣುತ್ತೆ. ಇದು ನಾವೀಗ ಕಂಪ್ಲೀಟ್ ಫುಲ್ ಮಾಡಲಿಕ್ಕಿದೆ, ಅಂದರೆ ಫುಲ್ ಎರಡು ಲೈನ್ ಮಾಡಬೇಕು. ಒಳಗಡೆ ಒಂದು ಲೈನ್ ಮಾಡಬೇಕು, ಇದರ ಹೊರಗಡೆ ಇನ್ನೊಂದು ಲೈನ್ ಮಾಡಲಿಕ್ಕಿದೆ. ಎಲ್ಲೂ ಜಾಗ ಬಿಡಬೇಡಿ, ಅಂದರೆ ಬಟ್ಟೆ ಕಾಣಬಾರ್ದು. ತುಂಬ ಟೈಟಾಗಿ ಎಳೆದರೆ ಅದು ಫ್ರೆಂಚ್ ನಾಟ್ ಬೀಳುತ್ತೆ, ಅಂದರೆ ಟೈಟಾಗಿ ಎಳೆದ್ರೆ. ಸ್ವಲ್ಪ ಲೂಸಾಗಿ ಸ್ಟಿಚ್ ಮಾಡಿದರೆ ಅದೊಂಥರ ರಿಂಗ್ ನಾಟ್ ಥರ ಬೀಳುತ್ತೆ. ಅದಕ್ಕೆ ಬೇರೆ ಟ್ರಿಕ್ಸ್ ಏನಿಲ್ಲ, ಜಸ್ಟ್ ಇಲ್ಲಿ ಹೀಗೆ ಹಿಡಿಯುವಾಗ ಅದು ರಿಂಗ್ ನಾಟ್ ಥರ ಬೀಳುತ್ತೆ. ನೋಡಿ, ನಾನೀಗ ಈ ಸರ್ಕಲ್ ಫುಲ್ ಮಾಡ್ತೇನೆ, ಫುಲ್ ಸ್ಟಿಚ್ ಮಾಡ್ತೇನೆ ಸರ್ಕಲ್. ನೋಡಿ, ಇದು ರಿಂಗ್ ನಾಟ್ ಥರ ಬಿತ್ತು. ಸ್ವಲ್ಪ ದಪ್ಪ ಸೂಜಿ ಇದ್ದರೆ ಒಳ್ಳೆಯದು ನಿಮಗೆ, ಅಂದರೆ ತುಂಬ ಎಳೆ ದಾರ ಹೋಗುತ್ತೆ. ಕೆಲವೊಂದು ಸೂಜಿಯಲ್ಲಿ ದಾರ ಹೋಗೋದೇ ಇಲ್ಲ, ಒಂದು 4 ಎಳೆ ದಾರ ಹೋದರೆ ಮತ್ತೆ ಬೇರೆ ದಾರ ಹೋಗೋದಿಲ್ಲ. ಅದಕ್ಕೆ ಇದು ನೋಡ್ಕೊಂಡು ತಗೊಳ್ಳಿ ನೀವು ಸೂಜಿ ಎಲ್ಲ ಥರದ್ದು ಸೂಜಿ ಇರಬೇಕು ನಿಮ್ಮ ಹತ್ರ. ಆರಿ ವರ್ಕ್ ನೀವು ಮಾಡೋದಾದರೆ ಎಲ್ಲ ಟೈಪಿದ್ದು ಸೂಜಿ ಬೇಕು, ಅಂದರೆ ಆರಿ ನೀಡಲ್ ಬೇಕು, ನಾರ್ಮಲ್ ನೀಡಲ್ ಎಲ್ಲ ಸೈಜ್ ಇದ್ದು ಬೇಕಾಗುತ್ತೆ. ಸೊ ನೋಡ್ಬೋದು, ಇದೀಗ ಡಿಸೈನ್ ಕಂಪ್ಲೀಟ್ ಆಯಿತು. ಇದನ್ನು ನೀವು ನಿಮ್ಮ ನೆಕ್ಕಿಗೆ ಅಥವಾ ಸ್ಲೀವಿಗೆ ಮಾಡ್ಬೋದು. ನಾನು ನಿಮಗೊಂದು ಡಿಸೈನ್ ತೋರಿಸ್ತೇನೆ. ಅದು ಬಟ್ ಈ ನನ್ನ ಹತ್ರ ಇರುವ ಡಿಸೈನ್ ಅದು ಜರ್ದೋಸಿಯಲ್ಲಿ ಮಾಡಿರೋದು, ಬಟ್ ನಾನು ನಿಮಗೆ ಸಿಲ್ಕ್ ಥ್ರೆಡ್ಡಲ್ಲಿ ಅದೇ ಸೇಮ್ ಡಿಸೈನ್ ಮಾಡಿ ತೋರಿಸ್ತೇನೆ. ಬೇಕಾದರೆ ಇಲ್ಲಿ ಇನ್ನೊಂದು ಫ್ಲವರ್ ಬೇಕಾದರೂ ಮಾಡ್ಬೋದು, ಅದು ಬೇಕಾಗಿಲ್ಲ. ನೋಡಿ, ಈ ರೀತಿ ಬರುತ್ತೆ ಈ ಡಿಸೈನ್, ಈ ರೀತಿ ಬರುತ್ತೆ. ಬಟ್ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಅವರು ಜರ್ದೋಸಿ ಮತ್ತು ಬೀಡ್ಸ್ ಮಿಕ್ಸ್ ಮಾಡಿದ್ದಾರೆ. ನಾನು ಖಾಲಿ ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿದ್ದೇನೆ. ನಿಮಗೆ ಬೇಕಾದ್ರೆ ಈ ರೀತಿಯೂ ಮಾಡ್ಬೋದು, ಅಥವಾ ಖಾಲಿ ಸಿಲ್ಕ್ ಥ್ರೆಡ್ಡಲ್ಲೂ ಮಾಡ್ಬೋದು, ಅಥವಾ ಸಿಲ್ಕ್ ಥ್ರೆಡ್ ಮತ್ತು ಬೀಡ್ಸ್ ಮಿಕ್ಸ್ ಮಾಡಿ ಮಾಡ್ಬೋದು.
ಓಕೆ, ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಲೈಕ್ ಮಾಡಿ, ಶೇರ್ ಮಾಡಿದರೆ ಅಂದರೆ ನನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬರ್ ಜಾಸ್ತಿ ಆಯಿತು ಅಂದರೆ ನನಗೆ ಹೊಸ ಹೊಸ ವಿಡಿಯೋ ಮಾಡಲಿಕ್ಕೆ ಖುಷಿ ಆಗುತ್ತೆ.